ಮಾಡ್ತಾ ಇದೀಯಾ? ಸರಿ. ನೋಡಿ ಫ್ರೆಂಡ್ಸ್, ಟೈಮು 10:30. ಇವತ್ತು ಗುರುವಾರ ಇವತ್ತು ಬುಧವಾರ, ನಾಳೆ ಬಂದು ಮೊದಲನೇ ಆಷಾಢ ಶುಕ್ರವಾರ. ಸೊ ನಾಳೆ ವೈಭವ ಲಕ್ಷ್ಮಿ ವ್ರತ ಮಾಡಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮಗೆ ಎಲ್ಲ ಐಟಮ್ಸ್ ಎಲ್ಲ ಇದೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮಗೂ ಟೈಮ್ ಇದೆಲ್ಲ, ಶಾಪ್ ಹೋಗಿ ಬಂದು ಬೆಳಗ್ಗೆ ನಾನು 1 ವೀಕಿಂದ ಮನೆ ಕ್ಲೀನ್ ಮಾಡ್ತಾನೆ ಇದ್ದೀನಿ. ಬಟ್ ಯಾವುದೂ ಕ್ಲೀನ್ ಆಗಿಲ್ಲ, ಅಂದರೆ ಐ ಮೀನ್ ಕೆಲಸಗಳು ಬೇಗ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಫೈನಲಿ ಎಲ್ಲ ರೆಡಿ ಮಾಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಒರೆಸಿದ್ದಾಯಿತು, ಬೆಳಗ್ಗೆ ನಾನು ಮತ್ತೆ ಒರೆಸಲ್ಲ. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಬೆಳ್ಳಿ ಪಾತ್ರೆಗಳೇನು ತೊಳೆದಿಲ್ಲ ಅದೆಲ್ಲ ತೊಳಿಬೇಕು. ಸೊ ಬೆಳಗ್ಗೆ 4 ಗಂಟೆಗೆ ಪೂಜೆ ಮಾಡಬೇಕಾಗಿರೋದ್ರಿಂದ ಎಲ್ಲನೂ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಏನೇನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಸೊ ಹಂಗೆ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಜೇನುತುಪ್ಪ, ಶುದ್ಧವಾದ ಜೇನುತುಪ್ಪ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 11:30ಗೆ 5 ಮಿನಿಟ್ಸ್ ಇದೆ. ಸೊ ಇಲ್ಲೆಲ್ಲ ನಾನು ಅರೇಂಜ್ ಮಾಡಿದ್ದಾಯಿತು. ಅಂದರೆ ಮನೆ ಕಲಶ 2 ಕಲಶ ಅಟ್ ಎ ಟೈಮ್ ಹೂಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ಇವಾಗಲೇ ಟೈಮ್ ನೋಡಿಕೊಂಡು ಕಲಶ ಕೂರಿಸಿದ್ದೀನಿ. ಮನೆಯದು ವರ್ಷದ ಪೂಜೆ ಇಲ್ಲಿ ಆಚೆ ಕಡೆ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಒಂದು 5 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕಂದ್ರೆ ಇದೆಲ್ಲ ಅಲ್ಲಿ ನಿಧಾನ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟು ಪಾತ್ರೆ ತೊಳಿಬೇಕಷ್ಟೇ, ಬೆಳ್ಳಿ ಪಾತ್ರೆಗಳು ತೊಳೆದು ಎಲ್ಲ ಅದೆಲ್ಲ ಎಲ್ಲೆಲ್ಲ ಅರೇಂಜ್ ಮಾಡಬೇಕು ಮಾಡಿ ಎಲ್ಲ ರೆಡಿ ಮಾಡ್ಬಿಟ್ಟು ಮಲ್ಕೋತೀನಿ. ಇನ್ನು 1 ಅವರಲ್ಲಿ ಮುಗಿಸ್ತೀನಿ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಸೊ ನನಗೆ ಲಾಸ್ಟ್ ಟೈಮು ಸುಬ್ಬು ಇರೋವಾಗ ಮಾಡೋಕ್ಕಾಗಿರಲಿಲ್ಲ. ಸೊ ಈ ಸರಿ ಆದರೂ ಮಾಡಬೇಕಂತ, ಅಂದರೆ ಚಿಕ್ಕವನಿದ್ದಲ್ಲ, ಈ ಸರಿನೂ ಚಿಕ್ಕವನೇ, ಬಟ್ ಮಲ್ಕೊಬಿಟ್ಟಿದ್ದಾನೆ ಇವಾಗ. ಅವ್ರ ಪಪ್ಪ ಜೊತೆ ಆರಾಮಾಗಿ ನಿದ್ದೆ ಹೊಟ್ಟೋಗ್ಬಿಡ್ತಾನೆ. ಸೊ ನಾನು ಒಂದು ವಾರದಿಂದನೂ ರೆಡಿ ಮಾಡ್ತಾನೆ ಇದ್ದೀನಿ, ಇನ್ನೂ ಮುಗಿಲೇ ಇಲ್ಲ. ಸೊ ಇವತ್ತು ನಾನು ಐಟಮ್ಸ್ ಎಲ್ಲ ತೊಗೊಬಂದೆ. ನಾನು ಮೊದಲೇ ವಿಡಿಯೋ ಮಾಡಿ ಶೇರ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಟೈಮ್ ಸಾಕಾಗಲಿಲ್ಲ. ಸೊ ವಿಡಿಯೋ ಕಂಪ್ಲೀಟಾಗಿ ತೋರಿಸ್ತೀನಿ. ಇಫ್ ಇನ್ ಕೇಸ್ ನೆಕ್ಸ್ಟ್ ವೀಕಿಂದ ಕಂಟಿನ್ಯೂ ಮಾಡೋರಿದ್ದರೆ ಮಾಡ್ಕೋಬೋದು, ಓಕೆನಾ? ಸೊ ಬನ್ನಿ. ಸೊ ಫ್ರೆಂಡ್ಸ್, ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯಿತು. ದೇವ್ರ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆನೇ ದೇವ್ರ ಮನೆಯೆಲ್ಲ ತೊಳೆದ್ಬಿಟ್ಟು ಹೋಗಿದ್ದೆ. ಬಟ್ ಬೆಳ್ಳಿ ಪಾತ್ರೆಗಳೆಲ್ಲ ಕೆಳಗಡೆ ಇತ್ತು. ಐ ಮೀನ್ ನಮ್ಮದು ಶಾಪ್ ಓಪನ್ ಆದಾಗ ನಾವು ಇಟ್ಟಿದ್ದು. ನಮ್ಮ ಅತ್ತೆ ಮಾಡ್ಬಿಟ್ಟಿದ್ರೆ ಹಂಗೆ ತಗೊಂಡ್ಬಿಟ್ಟು ಹೊರಗೆ ಸೇರಿಸ್ಬಿಟ್ಟಿರೋದು. ಸೊ ಎಲ್ಲ ತುಂಬ ಕಪ್ಪಾಗ್ಬಿಟ್ಟಿತ್ತು ನೋಡಿ, ಕೈ ಹೆಂಗಾಗಿದೆ ಅಂತ. ಫುಲ್ ಇದೆಲ್ಲ ಓಪನ್ ಆಗೋಗ್ಬಿಟ್ಟಿದೆ ನೋಡಿ. ಉಜ್ಜಿ ಎಲ್ಲ ಹೊರಟೋಯ್ತು ಕೈ. ಸೊ ಫೈನಲಿ ಎಲ್ಲ ರೆಡಿ ಮಾಡಿದ್ದೀನಿ, ಎಲ್ಲ ಅರೇಂಜ್ ಮಾಡಿದ್ದಾಯಿತು. ಟೈಮ್ ಬಂದು 1:30 ಆಗಿದೆ.
ಸೊ ಒಂದು 2.5 or 3 hours ನಿದ್ದೆ ಮಾಡಿಬಿಟ್ಟು ಒಂದು 4 ಗಂಟೆ 4:15 ಹಂಗೆ ಎದ್ದೇಳೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ರೆಡಿ ಮಾಡಿದ್ದೀನಿ. ಜಸ್ಟ್ ಸ್ನಾನ ಮಾಡಿ ದೀಪ ಹಚ್ಚಿ, ಅಂದರೆ ಪ್ರೊಸೀಜರ್ ಏನಿರುತ್ತೆ ಅದು ಹೊಸ್ಲಿಗೆ ದೀಪ ಹಚ್ಚಬೇಕು, ಅಭಿಷೇಕ ಮಾಡಬೇಕು, ಅದೆಲ್ಲ ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಗ್ಗೆ. ಸೊ ಇವಾಗ ಸುಬ್ಬು ಪಾಪ ನಿದ್ದೆ ಮಾಡಿಬಿಟ್ಟು ಪಾಪ ಒಂಚೂರು ತೊಂದರೆ ಕೊಟ್ಟಿಲ್ಲ ಅದು ಇವತ್ತು. ಬೆಳಗ್ಗೆ ನಾನು ಶಾಪ್ಗೆ ಹೋಗಿದ್ದು, ಹಂಗೆ ಬಂದು ಮತ್ತೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಪೂಜೆ ಕೂತ್ಕೊಂಡೆ. 9:30 ಶಾಪಿಂದ ಬಂದೆ. ಸೊ ಹಂಗೆ ಆಗೋಯ್ತು ಇವತ್ತೆಲ್ಲ. ನಾಳೆ ರಜೆ ಇದೆ ನಮಗೆ, ಲಾಸ್ಟ್ ಫ್ರೈಡೇ. ಸೊ ನಮ್ಮ ಶಾಪ್ ಕ್ಲೋಸ್ ಇರುತ್ತೆ. ಆರಾಮಾಗಿ ಫಸ್ಟ್ ಪೂಜೆ ಮಾಡಬೇಕು. ಸ್ವಲ್ಪ ವಿಶೇಷವಾಗಿ ನೈವೇದ್ಯ ಎಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫ್ರೀ ಇರುತ್ತೆ, ಇನ್ನು ನೆಕ್ಸ್ಟ್ ವೀಕ್ಸು ಫ್ರೀ ಇರಲ್ಲ. ಸೊ ಅದಕ್ಕೆ ಫಸ್ಟ್ ವೀಕ್ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಸೊ ಇವಾಗ ಮಲ್ಕೊಳ್ಳೋದು, ಬೆಳಗ್ಗೆ ಎದ್ದಂಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಏನೇನು ರೆಡಿ ಮಾಡಬೇಕೆಲ್ಲ ಮಾಡಿದ್ದೀನಿ. ಬೆಳಗ್ಗೆ ಏನೇನು ಮಾಡಬೇಕೆಲ್ಲ ಅಲ್ಲಿ ತಗೊಂಡೋಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಹೂವಿನ ಅಲಂಕಾರ ಒಂದು ಬೆಳಗ್ಗೆ ಮಾಡ್ತೀನಿ. ಹೂವಿನ ಬಿಡಿ ಹೂ ಇದೆ, ಕಟ್ಟಬೇಕು. ಬೆಳಗ್ಗೆ ಕಳಶ ಕೂರಿಸೋಷ್ಟರಲ್ಲಿ ಎಷ್ಟು ಬೇಕು ಅಷ್ಟು ಹಾಕಿ ಆಮೇಲೆ ನಿಧಾನಕ್ಕೆ ಕಟ್ಬಿಟ್ಟು ಹಾಕ್ತೀನಿ. ಬಿಕಾಸ್ ಟೈಮ್ ಇಲ್ಲ ನನಗೆ, ಎದ್ದಿದ್ರೆ ಇವತ್ತೇ ಮಾಡ್ತಾಯಿದ್ದೆ. ನನಗೆ ನಮ್ಮ ಶಾಪ್ಗೆ ರೆಗ್ಯುಲರ್ ಆಗಿ ಒಬ್ಬರು ಹೂವು ತಂದು ಕೊಡ್ತಾರೆ. ಅಂದರೆ ಡೈಲಿ ವರ್ತನೆ ಅಂತಾರಲ್ಲ, ಆ ಥರ ದೇವ್ರ ಪೂಜೆಗೆ ಹೂವು ತಂದು ಕೊಡ್ತಾರೆ. ಸೊ ಅವ್ರು ಪಾಪ ಬೆಂಗಳೂರಿಂದ ಮಲ್ಲಿಗೆ ಹೂವು, ಮಲ್ಲಿಗೆ ಹಾರ ಅದೆಲ್ಲ ತಂದುಕೊಟ್ರು. ಸೊ ಒಂಥರ ಖುಷಿ ಆಯಿತು. ಅವ್ರು ಹೇಳಿದ ತಕ್ಷಣ ಆಯ್ತಕ್ಕ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದುಕೊಟ್ರು. ಖುಷಿ ಆಯಿತು. ನಾನು ಬೆಂಗಳೂರಿಗೆ ಹೋಗಿ ಬರೋದಾಗಿದ್ದರೆ ಇನ್ನೂ ಟಯರ್ಡ್ ಆಗಿಬಿಡ್ತಾಯಿದ್ದೆ. ಸೊ ಬಿಡಿ ಹೂವು ಇಲ್ಲೆಲ್ಲೂ ಸಿಗೋಲ್ಲ, ಸಿಕ್ಕಿದ್ರು ಹೆವಿ ಕಾಸ್ಟು. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ನಾವು ಅಲ್ಲಿಗೆ ಹೋಗ್ಬಿಟ್ಟೆ ಬರ್ಬೇಕು ಅಂದ್ಕೊಂಡೆ. ಬಟ್ ಶಾಪಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಹೋಗೋಕ್ಕಾಗಲಿಲ್ಲ. ಅವರೇ ತಂದು ಕೊಟ್ಟರು. ಒಂದು 7:30 ಅಷ್ಟರಲ್ಲಿ ತಂದು ಕೊಟ್ಟರು. ತುಂಬ ಖುಷಿಯಾಯಿತು ಫ್ರೆಶ್ ಫ್ಲವರ್ಸ್ ನೋಡಿದ ತಕ್ಷಣ. ಸೊ ಬೆಳಗ್ಗೆ ನಾನು ಅದನ್ನೆಲ್ಲ ಅರೇಂಜ್ ಮಾಡ್ಬಿಟ್ಟು ಮತ್ತೆ ತೋರಿಸ್ತೀನಿ. ಸೊ ಎಸ್, ಗುಡ್ ನೈಟ್. ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಫೈನಲಿ ದ ಟೈಮ್ ಈಸ್ 4:30. 4 ಗಂಟೆಗೆ ಇತ್ತು. ಸ್ನಾನೆಲ್ಲ ಮುಗಿಸಿದ್ದೀನಿ. ಇವಾಗ ದೇವ್ರ ಪೂಜೆ ಶುರು ಮಾಡಬೇಕು. ಓಕೆ, ಬೇಗನೆ ಎದ್ದಿದ್ದೀನಿ ಅಂತ ಅಂದ್ಕೊಂಡೆ. ಅಂದರೆ ನನಗೆ ಸ್ವಲ್ಪ ರಾತ್ರಿ ಹೊತ್ತು ನಿದ್ದೆ ಇಲ್ದಾಗ ಬೆಳಿಗ್ಗೆ ಹೊತ್ತು ಎಚ್ಚರ ಇರಲ್ಲ. ಸೊ ಹಂಗಾಗ್ಬಿಡ್ತೀನೋ ಅಂತ ಭಯದಲ್ಲೇ ಮಲ್ಕೊಂಡೆ. ಇಲ್ಲ, ಆನ್ ಟೈಮ್ಗೆ ಎದ್ದಿದ್ದೀನಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ, ಬನ್ನಿ. ನಾರ್ಮಲ್ ಡೇಸಲ್ಲಿ ಏನಾಗುತ್ತೆ ಅಂದರೆ ನನಗೆ ಕಣ್ಣು ಬಿಡೋಕ್ಕೆ ಆಗಲ್ಲ, ಅಷ್ಟು ನಿದ್ದೆ ಇರುತ್ತೆ. ಬಟ್ ಹಬ್ಬ ಮಾಡಬೇಕು ಅಥವಾ ಏನಾದರೂ ಪೂಜೆ ಮಾಡಬೇಕು, ದೇವ್ರ ಪೂಜೆ ದಿನ ಇರುತ್ತೆ ಅಂದಾಗ ನಿದ್ದೆನೇ ಬರೋಲ್ಲ. ಆವಾಗವಾಗ ಎಚ್ಚರ ಆಗ್ತಿರುತ್ತೆ. ಟೈಮ್ ಆಗೋಗ್ಬಿಟ್ಟಿದ್ದೇನೋ, ಎದ್ದೇಳೋಣ ಅನಿಸ್ತಾ ಇರುತ್ತೆ. ಸೊ ಹಂಗೆ ಈ ಸರಿನೂ ಅಷ್ಟೇ ಮಲ್ಗಕ್ಕೆ ನಿದ್ದೆನೇ ಬಂದಿರಲಿಲ್ಲ. ಆವಾಗವಾಗ ಎಚ್ಚರ ಆಗ್ತಾಯಿತ್ತು. ಮೊಬೈಲ್ ಆನ್ ಮಾಡೋದು, ಟೈಮ್ ನೋಡೋದು, ಮಲ್ಕೊಳ್ಳೋದು, ಹಂಗೆ ಮಾಡ್ತಾಯಿದ್ದೆ. ಫೈನಲಿ ಬೇಗನೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಇವಾಗ ಹೂವುಗಳೆಲ್ಲ ತೊಗೊಬಂದಿದ್ನಲ್ಲ, ಅದನ್ನೆಲ್ಲ ದೇವ್ರಿಗೆ ಹಾಕ್ತಾಯಿದ್ದೀನಿ. ಸೊ ಮೊದಲನೇ ವಾರ ನನಗೆ ಸಿಂಪಲ್ ಆಗಿರೋ ಹೂವಿನ ಹಾರನೇ ಸಿಕ್ಕಿತ್ತು. ಬಟ್ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಸೊ ಇನ್ನು ನೆಕ್ಸ್ಟ್ ವಾರಗಳು ನಾನೇ ಬೆಂಗಳೂರಿಗೆಲ್ಲ ಹೋಗಿ ತೊಗೊಬಂದಿದ್ದರಿಂದ ತುಂಬ ಚೆನ್ನಾಗಿರುವಂಥ ಮಲ್ಲಿಗೆ ಹಾರ ಎಲ್ಲ ಸಿಕ್ಕಿತ್ತು. ನಾನು ಪೂಜೆ ಮಾಡಿ ಸ್ಟೇಟಸ್ಗೆ ಫೋಟೋ ಹಾಕಿದ ತಕ್ಷಣ ತುಂಬ ಜನ ಅವ್ರ ಸ್ಟೇಟಸ್ಗೆ ಹಾಕ್ಕೊಂಡಿದ್ರಿ, ಡಿ ಪಿಗಳ್ಗೆ ಹಾಕ್ಕೊಂಡಿದ್ರಿ. ಸೊ ನೋಡಿಬಿಟ್ಟು ನನಗೆ ಸ್ವಲ್ಪ ಒಂಥರ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಸೊ ಬೆಳಗ್ಗೆನೇ ಎದ್ಬಿಟ್ಟು ನಾನು ಇವಾಗ ತುಳಸಿ ಕಟ್ಟೆಗೆ ಜೊತೆಗೆ ಹೊಸ್ಲಿಗೆ ಎಲ್ಲನೂ ನಾನು ದೀಪ ಹಚ್ಚುತ್ತಾ ಇದ್ದೀನಿ. ಇದು ಫ್ರಂಟ್ ಕ್ಯಾಮ್ರಾ ಆಗಿರೋದ್ರಿಂದ ನಾನು ಬಲಗೈಲಿಟ್ಟರೆ ಎಡಗೈಲಿ ಇಡೋ ಥರ ಕಾಣುತ್ತೆ. ಸೊ ಯಾಕೆ ಎಡಗೈಲಿ ದೀಪ ಇಡ್ತಾ ಇದ್ದೀರಾ ಅಂತ ಕೇಳೋಕ್ಕೆ ಹೋಗಬೇಡಿ. ಸೊ ಇದೇ ಮೇನ್ ರೀಸನು. ಅಲ್ಲಿ ಗಂಧದ ಕಡ್ಡಿ ಎಲ್ಲ ಹಚ್ಕೊಂಡು ಇವಾಗ ಧೂಪ ಕೂಡ ಬಾಗಿಲಿಗೆ ಇಡ್ತಾಯಿದ್ದೀನಿ, ಸಾಂಬ್ರಾಣಿ. ಸೊ ಈ ಥರ ಇಟ್ಟರೆ ಅದಕ್ಕೆ ನಾನು ಸ್ವಲ್ಪ ಜವಾದು ಪೌಡರ್ ಅಂತ ಬರುತ್ತಲ್ಲ, ಅದನ್ನು ಕೂಡ ದೀಪಕ್ಕೆ, ಸಾಂಬ್ರಾಣಿಗೆ ಅದಕ್ಕೆಲ್ಲ ಯೂಸ್ ಮಾಡ್ತೀನಿ. ಈ ಥರ ಇಡೋದ್ರಿಂದ ಲಕ್ಷ್ಮಿಗೆ ಅದು ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಮನೇಲೂ ಅಷ್ಟೇ ದೀಪಕ್ಕೆ ಜವಾದು ಪೌಡರ್ ಯೂಸ್ ಮಾಡ್ತೀನಿ. ಸೊ ಮನೆಯೆಲ್ಲ ಗಮ್ ಅಂತ ಇರುತ್ತೆ, ಒಂಥರ ಡಿವೈನ್ ಫೀಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ, ಫೈನಲಿ ಮನೆ ಪೂಜೆ ಈ ಥರ ಮಾಡ್ಕೊಂಡಿದ್ದೆ. ಮಲ್ಲಿಗೆ ತಿಂಡಿ ಎಲ್ಲ ಸಿಕ್ಕಿತ್ತು, ತರಿಸ್ಕೊಂಡಿದ್ದೆ ನಾನು. ಸೊ ಚೆನ್ನಾಗಿ ಕಾಣ್ತಾಯಿತ್ತು. 2ನೇ ವಾರ ಇನ್ನೂ ಚೆನ್ನಾಗಿ ಬಂದಿತ್ತು ಪೂಜೆ. ಸೊ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ನಾನು ಶಾರ್ಟ್ಸಲ್ಲಿ ಶೇರ್ ಮಾಡ್ತೀನಿ, ಚೆಕ್ ಮಾಡಿ. ಸೊ ಈ ಥರ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ನನಗೇನಂದರೆ ಲಾಸ್ಟ್ ಇಯರ್ ವೈಭವ ಲಕ್ಷ್ಮಿ ಪೂಜೆ ಮಾಡುವಾಗ ಬಿಂದಿಗೆ ಇಟ್ಬಿಟ್ಟು ಪೂಜೆ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು.
ಇತ್ತು. ಸೊ ಅಲ್ಲಿ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ನೋಡೋಣ ಇನ್ನು ಏನೇನು ದೇವ್ರ ಹತ್ರ ಕೇಳ್ಕೊತೀನೋ, ಏನೆಲ್ಲ ಆಗುತ್ತೋ ಅದನ್ನೆಲ್ಲ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವರ್ಷ ಯಾರೆಲ್ಲ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ರ ಕಮೆಂಟಲ್ಲಿ ಹೇಳಿ. ಸೊ ಕೇಳಿದ್ರಿ ಪೂಜೆದೆಲ್ಲ ಶೇರ್ ಮಾಡಿ ಅಂತ. ಈಗ ಆಲ್ರೆಡಿ ನಾನು ಡೀಟೇಲಾಗಿ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ. ನೀವಿನ್ನೂ ವಿಡಿಯೋ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ, ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ ಕರೆಕ್ಟಾಗಿ 6:30. ಸೊ ಇವಾಗ ನಾನು ಮಧ್ಯಾಹ್ನದ ಬ್ಲಾಗೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಹೆವಿ ರುಟೀನ್ ಆಗೋಗ್ಬಿಟ್ಟಿತ್ತು. ಸೊ ಮಧ್ಯಾಹ್ನ ನಾನು ಕಾಯಿ ಹೋಳಿಗೆ ಮಾಡಿದ್ದೆ, ಅಂದರೆ ಏನಾದರೂ ಸ್ಪೆಷಲಾಗಿ ಮಾಡ್ತೀನಿ ಅಂತ ನಾನು ನೆನ್ನೆ ವಿಡಿಯೋ ಎಲ್ಲ ಹೇಳಿದ್ನಲ್ಲ. ಸೊ ಅದಕ್ಕೆ ಇವತ್ತು ಕಾಯಿ ಹೋಳಿಗೆ ಮಾಡಿದ್ದೆ. ಎಲ್ಲರಿಗೂ ಮುತ್ತೈದೆಯರಿಗೂ ಒಂದು ಕೊಡ್ಬೋದು, ಜೊತೆಗೆ ಮನೆಗೂ ಸ್ವೀಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ. ಸೊ ಅದನ್ನು ಇವಾಗ ಮುತ್ತೈದೆಯರನ್ನೆಲ್ಲ ಕರೆದು ಒಬ್ಬೊಬ್ಬರಿಗೆ ಕೊಡ್ತೀನಿ. ಸೊ ಇವಾಗ ನಾನು ಲಲಿತಾ ಸಹಸ್ರನಾಮ ಓದಬೇಕಂತ ಒಂದು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಬೆಳಗ್ಗೆ ಅಭಿಷೇಕ ಮಾಡೋದಕ್ಕೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಲೈಕ್ ಹಾಲೇನೋ ನಮ್ಮ ಮನೇಲಿರುತ್ತೆ, ಮೊಸರು ತುಪ್ಪನೂ ಇರುತ್ತೆ, ಬಟ್ ಮಡಿಯಾಗಿ ತರಬೇಕಲ್ವ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಮನೆಯವ್ರಿಗೆ ತಗೊಂಡು ಬರೋಕ್ಕೆ ಹೇಳಿದ್ದೀನಿ. ಅವ್ರು ತಂದ ಮೇಲೆ ನಾನು ಅಭಿಷೇಕನೂ ಮಾಡ್ತೀನಿ. ಸ್ವಲ್ಪ ನಾನು ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಕೂತ್ಕೊಳ್ಳೋಣ ಅಂತ. ಸೊ ನಾವು ಕೂಡ ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡ್ರೆ ಲಕ್ಷ್ಮಿಗೆ ಇಷ್ಟ ಆಗುತ್ತಂತೆ. ಸೊ ಅದಕ್ಕೆ ನಾನು ಹೋಗಿ ಇವೆಲ್ಲ ಮುಟ್ಕೊಂಡು ಪೂಜೆ ಕೂತ್ಕೊಳ್ಳೋಣ ಅಂತ. ಸೊ ನೋಡ್ಬೋದು, ಕಾಯೆಲ್ಲ ಹೊಡೆದ್ಬಿಟ್ಟು ಪೂಜೆ ಮಾಡಿದ್ದೀನಿ. ಸೊ ಇವಾಗ ರೆಡಿಯಾಗಿ ಲಲಿತಾ ಸಹಸ್ರನಾಮ ಓದಕ್ಕೆ ಕೂತ್ಕೋತೀನಿ. ಮತ್ತು ಮುತ್ತೈದೆಯರು ಯಾರೇ ನಮಗಿನ್ನ ಚಿಕ್ಕ ವಯಸ್ಸವ್ರು ಬಂದರು, ಚಿಕ್ಕ ಮಕ್ಕಳು ಬಂದರು, ಅವ್ರಿಗೆ ಕಾಲು ಮುಗಿದು ಆಶೀರ್ವಾದ ತೊಗೋಬೇಕಂತೆ. ಮತ್ತು ನಮ್ಮ ಅತ್ತೆಗೊಬ್ಬರಿಗೆ ಪಾದ ಪೂಜೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಹಿರಿಯವ್ರಿಗೆ ಮುತ್ತೈದೆಯರು ಬಂದರೆ ಅವ್ರಿಗೆ ಪಾದ ಪೂಜೆ ಮಾಡಬೇಕು, ನಮ್ಮ ಅತ್ತೆಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಗೈಸ್, ತೋರಿಸ್ತೀನಿ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ಇವಾಗ ರೆಡಿ ಆಗಿಬಿಟ್ಟು ಪೂಜೆ ಕೂತ್ಕೊಳ್ಳಿ. ನಮ್ಮನೆ ಅಕ್ಕಪಕ್ಕ ಏನಂದರೆ ಎಲ್ಲರೂ ನನಗಿಂತ ಒಂದು 5-6 ವರ್ಷ 7 ಆ ಥರ ದೊಡ್ಡವರು ಅಷ್ಟೇ. ಅಂದರೆ ತೀರಾ ದೊಡ್ಡ ಮುತ್ತೈದೆ ಅನ್ನೋ ಥರ ಇರೋರು ಯಾರೂ ಅಷ್ಟಾಗಿ ಇಲ್ಲ. ಜೊತೆಗೆ ಅವ್ರಿಗೆ ನಾನು ನಮ್ಮನೆ ಅಕ್ಕಪಕ್ಕ ಇರೋರು ಕಾಲಿಗೆ ಬೀಳೋಕೆ ಹೋದ್ರೇ ಅವರು ಅಯ್ಯೋ ಬೇಡ ಅಂತ ನನಗೆ ವಾಪಸ್ ಬೀಳಕ್ಕೆ ಬರ್ತಾರೆ. ಲೈಕ್ ಚಿಕ್ಕವರು ನಾವಿನ್ನು ಕಾಲಿಗೆಲ್ಲ ಬೀಳಬೇಡ ಅಮ್ಮ ಅಂತ. ಬಟ್ ಈ ಪೂಜೆ ನಿಯಮ ಏನಂದರೆ ಚಿಕ್ಕ ಮಗು ಬಂದ್ರೂ ಅಥವಾ ನಮಗಿನ್ನ ವಯಸ್ಸಲ್ಲಿ ಚಿಕ್ಕವ್ರು ಬಂದ್ರೂ ಲಕ್ಷ್ಮೀ ಸ್ವರೂಪ ಅಂತೇಳಿ ಪೂಜೆ ಮಾಡಬೇಕು ಅಥವಾ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತ ಇದೆ. ಬಟ್ ಅವರು ಅದನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಅದಕ್ಕೆ ನಮ್ಮ ಅತ್ತೆನೇ ಕರೆದ್ಬಿಟ್ಟು ನಾನು ಪಾದ ಪೂಜೆ ಮಾಡಿ ಆಶೀರ್ವಾದ ತಗೋತಾ ಇದ್ದೀನಿ ಗೈಸ್, ಅಷ್ಟೇ. ಸೊ ನಿಮಗೆ ಯಾರು ಕನ್ವೀನಿಯೆಂಟ್ ಅನಿಸುತ್ತೋ, ಯಾರಿಗೆ ಮಾಡಬಹುದು ಅನಿಸುತ್ತೋ ಅವ್ರಿಗೆ ನೀವು ಮಾಡ್ಬೋದು. ನಾನು ಅಂದ್ಕೊಂಡಿದ್ದೀನಿ ಕಡೆ ವಾರ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ, ಒಂದು 8 ಜನಕ್ಕೆ ಕಾಲು ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂತ. ಸೊ ನೋಡೋಣ ಹೆಂಗಾಗುತ್ತೆ ಅಂತ ಹೇಳಿ. ಖಂಡಿತ ಲಾಸ್ಟು ವಾರದ್ದು ಪೂಜೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಾಯ್ಸ್ ರೆಕಾರ್ಡ್ ಮಾಡೋವಾಗ ಆಲ್ರೆಡಿ 3 ವಾರದ ಪೂಜೆ ಆಗೋಗಿದೆ. ಸೊ ಸ್ವಲ್ಪ ಡಿಲೇ ಆಯಿತು ವ್ಲಾಗ್ ಶೇರ್ ಮಾಡೋದ್ರಲ್ಲಿ, ಬಿಕಾಸ್ ಆಫ್ ರುಟೀನ್ ಏನೂ ಮಾಡೋಕ್ಕಾಗಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್.